ನಾನು ಅನೇಕ ಬಾರಿ ಹೇಳಿದ್ದೀನಿ, ಎರಡನೇ ಮಹಾಯುದ್ಧದಿಂದ ಹಿಡಿದು ಅದು ವಿಯೆಟ್ನಾಂ ಯುದ್ಧದ ತನಕ, ಅದಾದ ನಂತರ 2026ರ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಯುದ್ಧದ ತನಕ ಒಂದು ದೇಶದ ನಾಯಕತ್ವದ ಬಗ್ಗೆ ಪ್ರಶ್ನೆಗಳು ಬಂದಾಗ, ಊಹಾಪೋಹಗಳು ಬಂದಾಗ, ಅವರು ಬದುಕಿದ್ದಾರೋ ಸತ್ತಿದ್ದಾರೋ, ಅವರು ಆರೋಗ್ಯವಾಗಿದ್ದಾರೋ ಅವರು ಅನಾರೋಗ್ಯವಾಗಿದ್ದಾರೋ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡೋದು ಒಂದು ಸರ್ಕಾರದ ಅಥವಾ ಒಂದು ದೇಶದ ಕರ್ತವ್ಯ ಆಗಿರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎನ್ನುವಂತೆ ನಾನು ಅನೇಕ ಬಾರಿ ಹೇಳಿದಾಗೆ ಬೆಂಜಮಿನ್ ನೆತನ್ಯಾಹು ಅವರು ಸತ್ತು ಬಿಟ್ಟಿದ್ದಾರೆ, ದಾಳಿಯಲ್ಲಿ ಹತ್ಯೆ ಮಾಡಿದ್ದೀವಿ ಅಂತ ಇರಾನ್ ಘಂಟಾಘೋಷವಾಗಿ ಹೇಳ್ಕೊಳ್ತು. ಅದಕ್ಕೆ ತದ್ವಿರುದ್ಧವಾಗಿ ಬೆಂಜಮಿನ್ ನೆತನ್ಯಾಹು ಮೇಲಿಂದ ಮೇಲೆ ವಿಡಿಯೋಗಳನ್ನು ಬಿಡುಗಡೆ ಮಾಡೋ ಪ್ರಯತ್ನ ಮಾಡಿದ್ರು. ಇದೀಗ ಆ ಹರಸಾಹಸಕ್ಕೆ ಇರಾನ್ ಕೂಡ ಮುಂದಾಗ್ತಾ ಇದೆ. ನನ್ನ ದೇಶದ ನಾಯಕತ್ವ ಇನ್ನೂ ಗಟ್ಟಿಯಾಗಿದೆ, ನನ್ನ ದೇಶದ ನಾಯಕರು ಇನ್ನೂ ಬದುಕಿದ್ದಾರೆ ಅಂತ ಇಸ್ರೇಲ್ ಮತ್ತು ಅಮೆರಿಕಾಗೆ ವಿಡಿಯೋಗಳ ಮುಖಾಂತರ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನ ಅಥವಾ ಒಂದು ಸಂದೇಶ ಕೊಡೋ ಪ್ರಯತ್ನವನ್ನ ಇರಾನ್ನವರು ಮಾಡ್ತಾ ಇದ್ದಾರೆ. ಆದರೆ ಇರಾನ್ ಬಿಡ್ತಾ ಇರುವಂತಹ ವಿಡಿಯೋಗಳು AI ಜನರೇಟೆಡ್ಡು ಅಥವಾ ವಾಸ್ತವ ರೂಪದಲ್ಲಿ ಮೋಸ್ತಬಾ ಖಮೇನಿ ಬದುಕಿದ್ದಾರಾ ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಯಾಕೆ? ನಾನು ನಿನ್ನೆಯೂ ಕೂಡ ಹೇಳಿದೆ, ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಆಗಿ ಇವರದ್ದೇ ಕುಟುಂಬದ, ಇವರ ಹೆಂಡತಿ ಸೇರಿದಂತೆ, ಇವರ ತಂದೆ ಸೇರಿದಂತೆ ಅನೇಕ ಜನ ಮೃತಪಟ್ಟಾಗಲೂ ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಲ್ಲ. ಸಾರ್ವಜನಿಕವಾಗಿ ಇಷ್ಟು ದಿನಗಳ ಕಾಲ ಒಂದೇ ಒಂದು ಬಾರಿ ಬಂದು ಅಮೆರಿಕದ ವಿರುದ್ಧ, ಇಸ್ರೇಲ್ನ ವಿರುದ್ಧ ಒಂದು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಲಿಲ್ಲ. ಇರಾನ್ನಲ್ಲಿ ಆಂತರಿಕವಾಗಿ ಪೆಜಿಶ್ಕಿಯಾನ್, ಅದಾದ ನಂತರ IRGC ಅವರ ನಡುವೆ ಭಿನ್ನಾಭಿಪ್ರಾಯಗಳು ಬಂತು ಅಂತ ಸುದ್ದಿಗಳು ಬಂತು. ಈ ಭಿನ್ನಾಭಿಪ್ರಾಯಗಳನ್ನು ಶಮನ ಮಾಡೋದಕ್ಕೆ ಇವರ್ಯಾರು ಮುಂದೆ ಬರೋ ಪ್ರಯತ್ನ ಮಾಡಲಿಲ್ಲ. ಈ ಎಲ್ಲ ಕಾರಣಕ್ಕಾಗಿ ಅನುಮಾನಗಳು ಸೃಷ್ಟಿ ಆಗ್ತಾ ಇದೆ. ಈ ಅನುಮಾನಗಳಿಗೆ ಫುಲ್ ಸ್ಟಾಪ್ ಇಡೋ ಕಾರಣಕ್ಕಾಗಿ ಇರಾನ್ನವರು ಬದುಕಿದ್ದಾರೆ ಅಂತ ತೋರಿಸೋದಕ್ಕೆ ಒಂದು ಪ್ರಹಸನವನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾದರೆ ಬದುಕಿದ್ದಾರಾ ಸತ್ತಿದ್ದಾರಾ? ಈ ಪ್ರಶ್ನೆಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿಯಲ್ಲಿ ಉತ್ತರವನ್ನು ತೆಗೆದುಕೊಳ್ತಾ ಹೋಗೋಣ. ಮೋಸ್ತಬಾ ಖಮೇನಿ ಜೀವಂತವೋ ಅಥವಾ ಸತ್ತಿದ್ದಾರೋ? ಈ ಪ್ರಶ್ನೆಗೆ ಉತ್ತರ ಬೇಕು ನಮಗೆ. ಇರಾನ್ ಸುಪ್ರೀಂ ಲೀಡರ್ ಮೋಸ್ತಬಾ ಖಮೇನಿ ಬಗ್ಗೆ ಈ ನಿಗೂಢತೆ ಕಂಟಿನ್ಯೂ ಆಗ್ತಾ ಇದೆ. ನಾನು ಅನೇಕ ಬಾರಿ ಹೇಳಿದ್ದೀನಿ, ಸದ್ದಾಂ ಹುಸೇನ್ ಅವರ ವಿಚಾರದಲ್ಲೂ, ಸದ್ದಾಂ ಹುಸೇನ್ನ ಮಗನ ವಿಚಾರದಲ್ಲೂ ಕೂಡ ಆದಂತಹ ಬೆಳವಣಿಗೆಗಳು ಈ ಹಿಂದೆ ಯುದ್ಧದಲ್ಲಿ ಆ ವ್ಯಕ್ತಿಯನ್ನು ಹತ್ಯೆ ಮಾಡಿದ್ದೀವಿ ಅಂತ, ಇಲ್ಲ ಬದುಕಿದ್ದೀವಿ ಅನ್ನುವಂತಹ ತೋರಿಸುವ ನಿಟ್ಟಿನಲ್ಲಿ ಅವರು ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದು. ಎರಡನೇ ಮಹಾಯುದ್ಧದಲ್ಲಿ ಮಿತ್ರ ಪಡೆಗಳು, ಅದಾದ ನಂತರ ಅದರ ವಿರುದ್ಧ ಇದ್ದಂತಹ ಮತ್ತೊಂದು ಪಡೆ ನಾಯಕರನ್ನು ಹತ್ಯೆ ಮಾಡಿದ್ದೀವಿ ಅಂತ ಹೇಳಿದಾಗ ಇಲ್ಲ ಬದುಕಿದ್ದಾರೆ ಅಂತ ತೋರಿಸುವ ಪ್ರಯತ್ನವನ್ನು ಅವತ್ತಿನ ಸಂದರ್ಭದಲ್ಲಿ ಅವರು ಮಾಡಿದ್ದನ್ನು ನಾವು ಅನೇಕ ಬಾರಿ ನೋಡಿದ್ದೀವಿ. ಅದೇ ಆಸ್ ಇಟ್ ಈಸ್ ಇವತ್ತು ಕೂಡ ಅಮೆರಿಕ ಮತ್ತು ಇರಾನ್ ಯುದ್ಧದಲ್ಲಿ ಮುಂದುವರಿತಾ ಇದೆ. ಆದರೆ ಮೋಸ್ತಬಾ ಖಮೇನಿ ಅವರ ವಿಚಾರದಲ್ಲಿ ಇಂಥದ್ದೊಂದು ಬೆಳವಣಿಗೆಗಳು ಆಗ್ತಾ ಇದೆ ಅಂತ. ಖಮೇನಿ ಸತ್ತಿಲ್ಲ, ಆದರೆ ಸ್ಥಿತಿ ಭೀಕರವಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಅಮೆರಿಕ ದಾಳಿಯಲ್ಲಿ ಖಮೇನಿಯ ಎಡಗೈ, ಎಡಕಾಲು ಸೇರಿದಂತೆ ಎಡಭಾಗಕ್ಕೆ ಗಂಭೀರವಾಗಿ ಗಾಯಗಳಾಯ್ತಾ ಅಂತ. ಯಾಕೆ ಈ ಸಂಶಯ ಯಾವಾಗ ಬಂತು ಅಂತ ಹೇಳಿದರೆ, ಮೋಸ್ತಬಾ ಖಮೇನಿ ಧಾರ್ಮಿಕ ಗುರುಗಳ ಜೊತೆಗೆ ಸಭೆಯನ್ನು ಮಾಡ್ತಾ ಇದ್ದಂತಹ ಸಮಯದಲ್ಲಿ ಒಂದು ಭಾಗವನ್ನು ತೋರಿಸುವ ಪ್ರಯತ್ನವಾಯಿತೇ ಹೊರತು ಮತ್ತೊಂದು ಭಾಗವನ್ನು ತೋರಿಸುವ ಪ್ರಯತ್ನ ಆಗಲಿಲ್ಲ. ಆ ವಿಡಿಯೋದಲ್ಲಿ ಒಂದು AI ಜನರೇಟೆಡ್ ಫೋಟೋಗಳನ್ನು ನಾವೇನು ನೋಡ್ತೀವಿ, AI ಜನರೇಟೆಡ್ ವಿಡಿಯೋಗಳನ್ನೇನು ನೋಡ್ತೀವಿ, ಆ ನಿಟ್ಟಿನಲ್ಲಿ ಆ ವಿಡಿಯೋ ಬಂದಂತೆ ಕಾಣಿಸ್ತಾ ಇತ್ತು. ಇದೀಗ ಬೆಂಜಮಿನ್ ನೆತನ್ಯಾಹು ಅವರ ವಿಡಿಯೋ ಬಂತು. ಅವರು ಕಾಫಿ ಕುಡಿಯೋದನ್ನು ತೋರಿಸಿದ್ರು, ಅದಾದ ನಂತರ ಅವರ ಸ್ನೇಹಿತರ ಜೊತೆಗೆ ಮಾತನಾಡ್ತಾ ಇದ್ದೆಲ್ಲವೂ ಕೂಡ ಬಂತು. ಇದರಲ್ಲಿ ಯಾವುದೇ ಧ್ವನಿ ಕೂಡ ಇರಲಿಲ್ಲ. ಮೋಸ್ತಬಾ ಖಮೇನಿ ಅವರದ್ದು ವಿಡಿಯೋ ಬಂದಾಗ ಯಾವುದೇ ಧ್ವನಿಯೂ ಕೂಡ ಹೊರಗಡೆ ಬರೋ ಪ್ರಯತ್ನ ಆಗಲಿಲ್ಲ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಬೆಂಜಮಿನ್ ನೆತನ್ಯಾಹು ಅವರ ವಿಡಿಯೋದಲ್ಲಿ ಆಡಿಯೋ ಕೂಡ ಇತ್ತು, ಆ್ಯಕ್ಷನ್ ಕೂಡ ಇತ್ತು, ಅವರ ಸಹಜವಾಗಿ ನಗು ಕೂಡ ಇತ್ತು. ಎಲ್ಲವೂ ಇದ್ದಾಗಲೂ ಕೂಡ ನೆತನ್ಯಾಹು ಬದುಕಿದ್ದಾರೆ ಅಂತ ತೋರಿಸೋ ಪ್ರಯತ್ನ ಆಯಿತು. ಆದರೆ ಇವತ್ತು ಇವರ ವಿಚಾರದಲ್ಲಿ ಅವೆಲ್ಲವೂ ಕೂಡ ಬೆಳವಣಿಗೆಗಳಾಗ್ತಾ ಇಲ್ಲ. 6 ತಿಂಗಳಿಂದ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದ ಇರಾನ್ನ ಸರ್ವೋಚ್ಚ ನಾಯಕ, ನಾನು ಅವಾಗಲೇ ಹೇಳಿದೆ, ಇವತ್ತಿನ ತನಕವೂ ಕೂಡ ತಂದೆಯ ಅಂತ್ಯಕ್ರಿಯೆಗೆ ಬರಲಿಲ್ಲ. ಈ ಪರಿಪ್ರಮಾಣದಲ್ಲಿ ಯುದ್ಧ ಆಗ್ತಾ ಇದೆ, ಅವರು ಬರೋ ಪ್ರಯತ್ನವನ್ನು ಮಾಡಲಿಲ್ಲ. ಧಾರ್ಮಿಕವಾಗಿ ಏನೇ ಚಟುವಟಿಕೆಗಳಾದಾಗಲೂ ಕೂಡ ಆ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸದೆ ಇವರು ದೂರ ಇದ್ದಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಈ ಅನುಮಾನಗಳು ಕಂಟಿನ್ಯೂ ಆಗ್ತಾ ಇದೆ. ಇವೆಲ್ಲದರ ನಡುವೆ ಖಮೇನಿ ಮೃತಪಟ್ಟಿದ್ದಾರಾ ಹೆಚ್ಚುತ್ತಿದೆ ಅನುಮಾನ. ಈ ಶಿಯಾ ಮುಸ್ಲಿಂ ಸಂಪ್ರದಾಯದಲ್ಲಿ ಒಂದು ಪದ್ಧತಿ ಇದೆ. ಏನು ಪದ್ಧತಿ ಅದು? ಯಾವುದಾದ್ರೂ ಮುಸ್ಲಿಂ ವ್ಯಕ್ತಿ, ಅಂದರೆ ಶಿಯಾ ಮುಸ್ಲಿಂ ವ್ಯಕ್ತಿ ಮೃತಪಟ್ಟ 40 ದಿನಗಳ ಒಳಗಾಗಿ ಅವರೊಂದು ಕಾರ್ಯಕ್ರಮ ಮಾಡ್ತಾರೆ. ಏನು ಕಾರ್ಯಕ್ರಮ ಅದು? ಶೋಕಾಚರಣೆ, ಶೋಕ ಸಭೆ ಅಂತ ಕರೀತಾರೆ ಅದನ್ನು. ಈ ಶೋಕ ಸಭೆಗೆ ಸ್ವತಃ ಅವರ ಪುತ್ರ ಬರಲಿಲ್ಲ, ಆತಿಥೇಯ ಆ ವ್ಯಕ್ತಿನೇ ಅದನ್ನು
ಎಲ್ಲವನ್ನ ನಿರ್ವಹಣೆ ಮಾಡಬೇಕಾಗಿತ್ತು, ಆ ವ್ಯಕ್ತಿಯ ಸಮ್ಮುಖದಲ್ಲಿ ನಡಿಬೇಕಾಗಿತ್ತು. ಬಟ್ ಆ ವ್ಯಕ್ತಿಯೂ ಕೂಡ ಗೈರಾದ. ನಾನು ನಿನ್ನೆ ಇದ್ರ ಬಗ್ಗೆ ಉಲ್ಲೇಖ ಮಾಡಿದೆ. ಈ ಶೋಕ ಸಭೆ ಟೆಹರಾನ್ನಲ್ಲಿ ನಡೀತು, ಅನೇಕ ಧಾರ್ಮಿಕ ಗುರುಗಳು ಬಂದಿದ್ದರು, ದೇಶದ ಬೇರೆ ಬೇರೆ ಜವಾಬ್ದಾರಿಯುತವಾದ ಹುದ್ದೆಯಲ್ಲಿರುವಂತಹ ನಾಗರಿಕರೆಲ್ಲರೂ ಕೂಡ ಬಂದಿದ್ದನ್ನು ನೋಡಿದ್ದೀವಿ. ಆದರೆ ಮೋಸ್ತಬಾ ಖಮೇನಿಯವರೇ ಅವತ್ತು ಬಂದಿರಲಿಲ್ಲ. ಫೆಬ್ರವರಿ ದಾಳಿಯ ಗಾಯಗಳಿಂದ ಖಮೇನಿ ನಿಧನರಾಗಿದ್ದಾರೆ ಅಂತ ಮೂಲಗಳು ಶಂಕಿಸ್ತಾ ಇವೆ. ಇರಾನ್ ಸರ್ಕಾರದಿಂದ ಈ ತನಕ ಯಾವುದೇ ಹೊಸ ಫೋಟೋ, ಆಡಿಯೋ ಯಾವುದೂ ಕೂಡ ಬಿಡುಗಡೆ ಆಗಿಲ್ಲ. ಅಧಿಕೃತ ಹೇಳಿಕೆಗಳ ಸಂಖ್ಯೆಯೂ ಕೂಡ ದಿಢೀರಾಗಿ ಇಳಿಕೆ ಆಗ್ತಾ ಇದೆ. ಹಾಗಾದರೆ ಇರಾನ್ನಲ್ಲಿ ನಾಯಕತ್ವದ ಬಿಕ್ಕಟ್ಟಾಗಿದೆ ಅನ್ನುವಂಥದ್ದೊಂದು ದೊಡ್ಡ ಪ್ರಶ್ನೆ ಇದೆ. ನೋಡಿ, ಈಗೊಂದು ಪ್ರಶ್ನೆ ಬರುತ್ತೆ, 40 ದಿನಗಳ ಕಾಲ ಇಂಥದ್ದೊಂದು ಶೋಕ ಸಭೆ ಮಾಡಬೇಕಾಗಿತ್ತು, ಯಾಕೆ ಡಿಲೇ ಮಾಡಿದ್ರು? ಡಿಲೇ ಮಾಡೋದಕ್ಕೆ ಕಾರಣ ಏನಾಗಿತ್ತು? ಇಸ್ರೇಲ್ ಮತ್ತು ಅಮೆರಿಕಾದವರು ಯುದ್ಧವನ್ನು ಮಾಡುತ್ತಾರೆ ಎನ್ನುವ ಕಾರಣಕ್ಕಾಗಿ ಅವರ ಅಂತ್ಯಕ್ರಿಯೆಯ ನಂತರ ಇಂಥದ್ದೊಂದು ಶೋಕ ಸಭೆಯನ್ನು ಅಂದರೆ ಎಲ್ಲವೂ ಆದ ನಂತರ ಇದಕ್ಕೆ ಮಾಡೋದಕ್ಕೆ ಬಂದರು. ಓಕೆ, ಯುದ್ಧದ ಭೀತಿ ಇತ್ತು, ಮೋಸ್ತಫಾ ಖಮೇನಿ ಹೊರಗಡೆ ಬರಲಿಲ್ಲ ಅಂತ. ಯುದ್ಧದ ಭೀತಿ ಕಡಿಮೆಯಾಗಿ ಫ್ರಾನ್ಸ್ನಲ್ಲಿ ಒಪ್ಪಂದ ಆದ ನಂತರವೂ ಕೂಡ ಈ ವ್ಯಕ್ತಿ ಹೊರಗೆ ಬರದಂತೆ ಒಳಗಡೆ ಇದ್ದಿದ್ದನ್ನು ನೋಡ್ತಾ ಇದ್ದೀವಿ. ಈ ಎಲ್ಲ ಕಾರಣಕ್ಕಾಗಿ ಈ ವದಂತಿಗಳು, ಅನುಮಾನಗಳು ಈ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಹೀಗಾಗಿ ಇದು ಎಲ್ಲಿ ತನಕ ಹೋಗಿ ನೋಡುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇವೆಲ್ಲದರ ನಡುವೆ ಹಾರ್ಮುಜ್ ಜಲಸಂಧಿ. ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಪ್ರಖರತೆ ಮತ್ತಷ್ಟು ಜೋರಾಗ್ತಾ ಇದೆ. ಇದು ಖಮೇನಿಯವರ ಮೃತಪಟ್ಟಿರುವಿಕೆ, ಅದಾದ ನಂತರ ಅನುಮಾನಗಳು, ಇವೆಲ್ಲದರ ನಡುವೆ ಹಾರ್ಮುಜ್ ಜಲಸಂಧಿಯ ಕಥೆ ಇದೆ. ನೋಡಿ, ಉಭಯ ದೇಶಗಳು ಇವತ್ತು ಹಾರ್ಮುಜ್ ಜಲಸಂಧಿಗಾಗಿನೇ ದೊಡ್ಡ ಮಟ್ಟದ ಕಾದಾಟವನ್ನು ನಡೆಸ್ತಾ ಇರೋದು. ಏನಾಗ್ತಾ ಇದೆ? ಬಯೋನಟ್ ಯುದ್ಧ ಆಗುವಂತಹ ಹಂತಕ್ಕೆ ಇವತ್ತು ಹೋಗಿರೋದು. ಏನಿದು ಬಯೋನಟ್ ಯುದ್ಧ? ಒಂದು ಕಿರಿದಾದ ಪ್ರದೇಶದಲ್ಲಿ ಶತ್ರು ದೇಶಗಳ ಎರಡೂ ಸೇರಿಕೊಂಡು ಯಾವುದೋ ಒಂದು ದೂರ ಪ್ರದೇಶದಿಂದ ಕ್ಷಿಪಣಿಗಳ ದಾಳಿ, ಡ್ರೋನ್ ದಾಳಿ ಅಥವಾ ಅಲ್ಲೇ ಕುಳಿತುಕೊಂಡು ಬೇರೆ ಬೇರೆ ತಾಂತ್ರಿಕ ಯುದ್ಧಗಳನ್ನು ಮಾಡದೆ ಒಂದು ಸಣ್ಣ ಭೂಪ್ರದೇಶದಲ್ಲಿ ಅಥವಾ ಒಂದು ಜಲಮಾರ್ಗದಲ್ಲಿ, ಕಿರಿದಾದ ಮಾರ್ಗದಲ್ಲಿ ಶತ್ರುಗಳ ಎದುರುಗಡೆ ಬಂದು ಹೋರಾಟವನ್ನು ಮಾಡೋದು ನಾವು ಏನು ಕರಿತೀವಿ? ಬಯೋನಟ್ ಯುದ್ಧ ಅಂತ ಕರಿತೀವಿ. ಅದು ಇವತ್ತು ಹಾರ್ಮುಜ್ ಜಲಸಂಧಿಯಲ್ಲಿ ನಡೀತಾ ಇರೋದನ್ನು ನೋಡ್ತಾ ಇದ್ದೀವಿ. ಜಾಗತಿಕ ತೈಲ ಮಾರ್ಗ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗು ಸಂಚಾರ ಬಹುತೇಕ ಸ್ಥಗಿತ ಆಗಿದೆ. ಇರಾನ್ ಒಮಾನ್ ನಡುವೆ ರಹಸ್ಯ ಚರ್ಚೆ ಆಗಿದೆ ಅಂತೆ. ಜಂಟಿ ತಾತ್ಕಾಲಿಕ ಸಂಚಾರ ಕಾರಿಡಾರ್ಗೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ನಾನು ಅವಾಗಲೇ ಹೇಳ್ತಾ ಇದ್ದೆ. ಬಯೋನಟ್ ಮಾದರಿ ಯುದ್ಧ ಅಂತ. ಎರಡು ಶತ್ರು ಪಡೆಗಳು ಕಿರಿದಾದ ಜಾಗದಲ್ಲಿ ತೀರಾ ಹತ್ತಿರದಿಂದ ಮುಖಾಮುಖಿಯಾಗಿ ನಡೆಸುವಂಥ ನೇರವಾದಂಥ ತೀವ್ರವಾದಂಥ ಆಕ್ರಮಣಕಾರಿ ಯುದ್ಧಕ್ಕೆ ಬಯೋನಟ್ ಯುದ್ಧ ಅಂತ ಕರಿತೀವಿ. ಅದು ಹಾರ್ಮುಜ್ ಜಲಸಂಧಿಯಲ್ಲಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. 2 ಮೈಲಿ ಇದೆ, ಅಂದರೆ 3 ಕಿಲೋಮೀಟರ್ ಅಗಲ ಇರುವಂತಹ ಪ್ರದೇಶ. ಇಲ್ಲಿ IRGC ಪಡೆಗಳಿದೆ. ಅದಾದ ನಂತರ ಅದಕ್ಕೆ ತದ್ವಿರುದ್ಧವಾಗಿ ಅಮೆರಿಕಾದವರು ಇವತ್ತು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಕಣ್ಣಿಗೆ ಕಾಣದಷ್ಟು ಹತ್ತಿರದಿಂದ ದಾಳಿಯನ್ನು ಮಾಡುವಂತಹ ಈ ತಂತ್ರಕ್ಕೆ ಏನಂತ ಕರೀತಾರೆ? ಬಯೋನಟ್ ಯುದ್ಧ. ಇದೆಲ್ಲವೂ ಕೂಡ ಆಗ್ತಾ ಇದೆ ಅಂತ. ಇವೆಲ್ಲದರ ನಡುವೆ ಉತ್ತರ ಮಾರ್ಗವನ್ನು ಇರಾನ್ನವರು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾರೆ. ದಕ್ಷಿಣ ಮಾರ್ಗವನ್ನು ಒಮಾನ್ ಮತ್ತು ಅಮೆರಿಕಾದ ಪಡೆಗಳು ವಾಣಿಜ್ಯ ಹಡಗುಗಳಿಗೆ ರಕ್ಷಣೆಯನ್ನು ನೀಡಿ ಸಾಗಾಟ ಮಾಡ್ತಾ ಇರುವುದನ್ನು ನೋಡ್ತಾ ಇದ್ವಿ. ಇದಕ್ಕಾಗಿ ಇದಕ್ಕೊಂದು ಪ್ರತ್ಯೇಕವಾದಂಥ ಮಾರ್ಗವನ್ನು ಕೂಡ ರಚನೆ ಮಾಡಿಕೊಂಡ್ರು ಅಂತ ನಾನು ಅನೇಕ ಬಾರಿ ಹೇಳಿದ್ದೀನಿ. ಇವೆಲ್ಲವೂ ಕೂಡ ಆಗ್ತಾ ಇರೋದು. ಇವೆಲ್ಲದರ ನಡುವೆ ಇವತ್ತು ಇರಾನ್ ಹೇಳ್ತಾ ಇದೆ, ಜೂನ್ 17ರ ಒಪ್ಪಂದಕ್ಕೆ ಅಮೆರಿಕ ಬದ್ಧವಾಗಿದ್ದರೆ ಮಾತ್ರ ನಾವು ಮಾರ್ಗವನ್ನು ತೆರಿತೀವಿ, ಬದ್ಧ ಆಗದೇ ಇದ್ದರೆ ಈ ಮಾರ್ಗವನ್ನು ತೆಗೆಯಲ್ಲ ಅಂತ. ಅವರ ಒಪ್ಪಂದದ ಬೇಡಿಕೆಗಳೇನಾಗಿತ್ತು? ಅದೇ 14 ಅಂಶ. ಒಂದು, ಕಡಲ ದಿಗ್ಬಂಧನವನ್ನು ವಾಪಸ್ ತೆಗಿಬೇಕು, ಅಂದರೆ ನೌಕಾ ದಿಗ್ಬಂಧನವನ್ನು ಏನು ಹೇಳಲಾಗಿದೆ ಅದನ್ನು ವಾಪಸ್ ತೆಗಿಬೇಕು. ಆರ್ಥಿಕ ನಿರ್ಬಂಧಗಳನ್ನು ವಾಪಸ್ ತೆಗಿಬೇಕು. ಅದಾದ ನಂತರ ಇರಾನ್ ಮೇಲೆ ತಡೆ ಹಿಡಿಯಲಾದಂಥ ಹಣವನ್ನು, ಫ್ರೀಸ್ ಆಗಿರುವಂಥ ಹಣವನ್ನು ಏನು ಮುಟ್ಟುಗೋಲು ಹಾಕಿಕೊಂಡಿದೆ ಅಮೆರಿಕ, ಅದನ್ನು ಬಿಡುಗಡೆ ಮಾಡಬೇಕು ಎನ್ನುವಂಥ ಬೇಡಿಕೆ ಇರಾನ್ನದ್ದಿದೆ. ಈ ಎಲ್ಲ ಬೇಡಿಕೆಗಳನ್ನು ತೆರವುಗೊಳಿಸಿದರೆ ಮಾತ್ರ ನಾವು ಮುಂದುವರಿತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇವೆಲ್ಲದರ ನಡುವೆ 60 ದಿನಗಳ ಕಾಲ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ನ ವಾಣಿಜ್ಯ ಹಡಗುಗಳಿಗೆ ಓಡಾಟ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು ಇರಾನ್ನ ಬೇಡಿಕೆ ಆಗಿದೆ. ಬಟ್ ಈ ಬೇಡಿಕೆಗಳನ್ನು ಅಮೆರಿಕ ಇವತ್ತು ಒಪ್ಪುವಂಥ ಸ್ಥಿತಿ ಇಲ್ಲ, ಒಪ್ತಾನೇ ಇಲ್ಲ. ಅಕಸ್ಮಾತ್ ಅಮೆರಿಕಕ್ಕೂ ಕೂಡ ಈ ಬೇಡಿಕೆಗಳನ್ನು ಒಪ್ಪುವಂಥದ್ದೇ ಆಗಿದ್ರೆ ಇವತ್ತು ಡೊನಾಲ್ಡ್ ಟ್ರಂಪ್ ಒನ್ಸ್ ಅಗೇನ್ ಇರಾನ್ ವಿರುದ್ಧ ಎಕಾನಮಿಕ್ ಡಿಡೆಯನ್ನು ಘೋಷಣೆ ಮಾಡ್ತಿರ್ಲಿಲ್ಲ. ಆರ್ಥಿಕ ದಿಗ್ಬಂಧನಗಳನ್ನು ಹೇರಿ ಕೇವಲ ಇರಾನ್ ಮಾತ್ರವಲ್ಲ, ಇರಾನ್ನ ಸುತ್ತುವರೆದಂಥ ದೇಶಗಳು, ಇರಾನ್ನ ಜೊತೆಗೆ ವ್ಯಾಪಾರ ವಹಿವಾಟು ಮಾಡುವಂಥ ದೇಶಗಳಿಗೂ ಕೂಡ ಇವತ್ತು ದಿಗ್ಬಂಧನಗಳನ್ನು ಹಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಮುಂದೆ ಬರುವಂತೆ ಕಾಣಿಸ್ತಾ ಇರಲಿಲ್ಲ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಡೊನಾಲ್ಡ್ ಟ್ರಂಪ್ ಅವರ ನೀತಿಗಳು, ಡೊನಾಲ್ಡ್ ಟ್ರಂಪ್ ಅವರ ಆದೇಶಗಳು ಎಲ್ಲವೂ ಕೂಡ ಬೇರೆ ಆಗಿದೆ. ಈ ಕಾರಣಕ್ಕಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಒನ್ಸ್ ಅಗೇನ್ ಯುದ್ಧದ ಭೀತಿ ಸದ್ಯಕ್ಕೆ ಶುರುವಾಗಿರೋದು. ಇದು ಒಂದು. ಮತ್ತೊಂದು ಬೆಳವಣಿಗೆ, ಮಧ್ಯಪ್ರಾಚ್ಯಕ್ಕೆ ಬೃಹತ್ ಯುದ್ಧ ನೌಕೆ ಎಂಟ್ರಿ ಆಗಿದೆ. ಇದು 3ನೇ ಯುದ್ಧ ನೌಕೆ ನನಗನ್ಸಿದ ಪ್ರಕಾರ. ಮೊದಲ ಹಂತದಲ್ಲಿ ಒಂದು ಯುದ್ಧ ನೌಕೆಯನ್ನು ಅಮೆರಿಕಾದವರು ಅಡಾಪ್ಟ್ ಮಾಡಿದರು.
ಅದು ಸುದೀರ್ಘ ದಿನಗಳ ಕಾಲ ಹಾರ್ಮುಜ್ ಜಲಸಂಧಿಯಲ್ಲಿ IRGC ವಿರುದ್ಧ ಹೋರಾಟವನ್ನು ಮಾಡ್ತು ಅಂತ. ಅದಾದ ನಂತರ ದಕ್ಷಿಣ ಸಮುದ್ರದಲ್ಲಿ ಮತ್ತೊಂದು ನೌಕಾಪಡೆಯನ್ನು ಆಯೋಜನೆ ಮಾಡಲಾಗಿತ್ತು. ಅದನ್ನು ವಾಪಸ್ ಕರೆಸಿಕೊಂಡು ಅದನ್ನು ಮಧ್ಯಪ್ರಾಚ್ಯದಲ್ಲಿ ಅಡಾಪ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಒನ್ಸ್ ಅಗೇನ್ USS ಥಿಯೋಡರ್ ರೂಸ್ವೆಲ್ಟ್ ಎನ್ನುವಂತಹ ಒಂದು ನೌಕಾಪಡೆಯನ್ನ, ಅಂದ್ರೆ ವಿಮಾನವಾಹಕ ನೌಕೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. 7 ತಿಂಗಳ ಕಾಲ ಇರಾನ್ ಗಡಿಯಲ್ಲೇ ಇದು ಬೀಡು ಬಿರುತ್ತೆ. ನಮಗೆ ಮಾತುಕತೆಗೆ ಅವಸರ ಇಲ್ಲ, ಮಿಲಿಟರಿ ಆಕ್ಷನ್ ಪರಿಣಾಮ ಆಗುತ್ತೆ. ಇರಾನ್ ಮೇಲೆ ಆರ್ಥಿಕ ಮತ್ತು ಮಿಲಿಟರಿ ಒತ್ತಡವನ್ನು ಹೆಚ್ಚಳ ಮಾಡೋದಕ್ಕೆ ನಾವೆಲ್ಲ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತ. ನೀವು ನೋಡಿ, ನೌಕೆ USS ಥಿಯೋಡರ್ ರೂಸ್ವೆಲ್ಟ್ ಅನ್ನ ಮಧ್ಯಪ್ರಾಚ್ಯಕ್ಕೆ ಇದು ನಿಯೋಜನೆ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ನಿಯೋಜನೆ? ಇದರಲ್ಲಿ ಒಂದು 5,000 ಸೈನಿಕರು ಮುಂದಿನ 7 ತಿಂಗಳ ಕಾಲ ಮಧ್ಯಪ್ರಾಚ್ಯದ ಹಾರ್ಮುಜ್ ಜಲಸಂಧಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ 5,000 ಸೈನಿಕರು ಇರ್ತಾರೆ. ಇದಕ್ಕಿಂತ ಮೊದಲು ಒಂದು USS ಅಬ್ರಹಾಂ ಲಿಂಕನ್ ಅಂತ, ಯಾವಾಗ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗಬಾರದು ಅನ್ನುವ ಕಾರಣಕ್ಕಾಗಿ ನಾವು ರಕ್ಷಣೆ ಕೊಡ್ತೀವಿ ಅಂತ ಅಮೆರಿಕ ಬಂತಲ್ಲ, ಆಗ ಮೊಟ್ಟ ಮೊದಲ ಬಾರಿಗೆ USS ಅಬ್ರಹಾಂ ಲಿಂಕನ್ ಅಲ್ಲಿ ನಿಯೋಜನೆ ಮಾಡಲಾಯಿತು. ಅದರಲ್ಲೂ ಕೂಡ 5,000 ಸೈನಿಕರಿದ್ರು. ಆದರೆ ಸುದೀರ್ಘವಾಗಿ ಒಂದು 2 ತಿಂಗಳ ಕಾಲ ಅದು ಅಲ್ಲೇ ಇದ್ದಿದ್ದರ ಕಾರಣಕ್ಕಾಗಿ ಅವರು ಮಾನಸಿಕವಾಗಿ ಕುಗ್ಗು ಹೋಗ್ಬಿಟ್ಟಿದ್ದಾರೆ ಸಿಬ್ಬಂದಿಗಳು. ಹೀಗಾಗಿ ಅದನ್ನು ಹೊರಗೆ ಬರಬೇಕು ಅನ್ನುವ ಕಾರಣಕ್ಕಾಗಿ ಮತ್ತೊಂದನ್ನು ತೆಗೆದುಕೊಂಡು ಬರಲಾಯಿತು. USS ಜಾರ್ಜ್ ವಾಷಿಂಗ್ಟನ್ ಅಂತ, ಅದು ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ಉಪಟಳ ಏನಿತ್ತು ಅದನ್ನು ಬ್ರೇಕ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಅಲ್ಲಿ ಅದನ್ನು ನಿಯೋಜನೆ ಮಾಡಲಾಗಿತ್ತು. ಅದನ್ನು ಮೊನ್ನೆ ಅಷ್ಟೇ ತೆಗೆದುಕೊಂಡು ಬರಲಾಗಿತ್ತು. ಇದೀಗ USS ಥಿಯೋಡರ್ ರೂಸ್ವೆಲ್ಟ್ ಅನ್ನ ಅಲ್ಲಿ ನಿಯೋಜನೆ ಮಾಡುವ ಹಂತಕ್ಕೆ ಇವತ್ತು ಅಮೆರಿಕ ಹೋಗ್ತಾ ಇದೆ. ಇದರ ಅರ್ಥ ಏನು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ನೀವು ಕೇಳಿಸ್ಕೊಳ್ತಾ ಇದ್ದೀರಿ. ನಮಗೆ ಮಾತುಕತೆಯ ಅವಸರವಿಲ್ಲ, ಮಿಲಿಟರಿ ಆಕ್ಷನ್ ಏನಿದೆ, ನಾವು ಮಿಲಿಟರಿ ಆಕ್ಷನ್ ಏನು ಕ್ರಮ ತೆಗೆದುಕೊಳ್ತೀವಿ ಅದು ಅತ್ಯಂತ ಪರಿಣಾಮ ಬೀರುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಹಿಂದೆ ಡೊನಾಲ್ಡ್ ಟ್ರಂಪ್ ಅವರ ಬಾಯಿಂದ ಏನು ಮಾತು ಬರ್ತಿತ್ತು? ಮಾತುಕತೆಗೆ ಇರಾನ್ ಸನ್ನದ್ಧ ಆಗ್ತಾ ಇದೆ, ಒಳಗಿಂದ ಒಳಗೆ ಮಾತುಕತೆ ನಡೆಸ್ತಾ ಇದೆ, ಬೇರೆ ಬೇರೆ ದೇಶಗಳ ಮುಖಾಂತರ ಅವರು ನಮ್ಮ ಜೊತೆಗೆ ಬರುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಡೋ ಪ್ರಯತ್ನ ಮಾಡ್ತಿದ್ರು. ಇದಕ್ಕೆ ತದ್ವಿರುದ್ಧವಾಗಿ ಇದೀಗ ಡೊನಾಲ್ಡ್ ಟ್ರಂಪ್ ಅವರ ಮಾತು ಏನಾಗಿದೆ ಅಂತ ಹೇಳಿದ್ರೆ, ಈಗ ಅವರು ಹೇಳ್ತಾ ಇದ್ದಾರೆ ನಾವು ಯುದ್ಧಕ್ಕೆ ಸನ್ನದ್ಧವಾಗಿದ್ದೀವಿ ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಮೆಸೇಜ್ ಹೆಂಗೆ ಕನ್ವೆ ಆಗುತ್ತೆ? ಮಧ್ಯಪ್ರಾಚ್ಯದ ಈ ಯುದ್ಧ ಭೀಕರತೆ ಕಡಿಮೆ ಆಗುತ್ತಾ? ಎಲ್ಲವೂ ಕೂಡ ಸದ್ಯಕ್ಕಿರುವ ಪ್ರಶ್ನೆ.